ಗುರುಗಳ ಮಾತನ್ನು ಕೇಳಿ ಸೀದಾ ಅಲ್ಲಿಗೆ ಹೋದ್ಲು. ಎಲ್ಲಿ ಕೌಶಿಕ ರಾಜನ ಮನೆಗೆ. ಗುರುಗಳು ಹೇಳಿದ್ರಲ್ಲ, ಬಹಳ ಮಾರ್ಮಿಕ ಮಾತನ್ನು ಹೇಳಿ ಕಳಿಸ್ಕೊಟ್ಟಿದ್ರು ಗುರುಗಳು, ಭಾಳ ಮಾರ್ಮಿಕ. ಒಬ್ಬ ಅಣ್ಣ ತಮ್ಮ ಇಬ್ಬರು ಜಗಳಾಡಿ ಬ್ಯಾರೆ ಆಗಾಕತ್ತಿದ್ರಂತ್ರಿ. ಬ್ಯಾರೆ ಆಗುವಾಗ ಒಂದಿಟ್ಟು ಅಣ್ಣ ಒಂದಿಟ್ಟು ಭಾಳ ಬೆರಿಕಿದ್ದಂತವ, ಭಾಳ ಬೆರಿಕಿದ್ದ, ಎಲ್ಲ ತಾನ ಎಲ್ಲ ಇದನ್ನು ಮಾಡ್ಕೊಂಡಿದ್ದ. ತಮ್ಮ ಹೊಲ್ದಾಗ ದುಡಿತಿತ್ರಿ ಪಾಪ, ಭಾಳ ಮಳ್ಳ, ಊರಾಗ ಬಂದಿದ್ದಿಲ್ಲ ಅದು, ಒಟ್ಟ ಹೊಲ್ದಾಗ ದುಡಿಯೋದು. ಯಾವಾಗಾರ ಕಾರ್ಯ ಅಂಥವು ಇಂಥವು ಜಾತ್ರೆ ಪ್ರಸ್ತಾವ ಇದ್ದಾಗ ಅಟ್ಟು ಊರಾಗ ಬರ್ತಿತ್ತು ಪಾಪ ತಮ್ಮವ, ಬರೀ ಹೊಲ್ದಾಗ ಇರ್ತಿದ್ದ. ಇವ ಅಣ್ಣ ಊರಾಗ ಇರ್ತಾನೆ ಮಾಡ್ತಿದ್ದ, ಭಾಳ ಬೆರಿಕಿದ್ದ. ಭಾವನೆಗಳು ಕೆಟ್ಟಿರಬಾರ್ದ್ರಿ. ಅಣ್ಣನ ಹೆಂಡತಿ, ತಮ್ಮನ ಹೆಂಡತಿ, ನನ್ನ ಹೆಂಡತಿ, ನನ್ನ ಮಕ್ಕಳು, ತಮ್ಮನ ಮಕ್ಕಳು, ತಮ್ಮನ ಹೆಂಡತಿ ಅಂತ ಭಾವನೆಗಳೆಂದು ದುಷ್ಟ ಇರಬಾರ್ದು, ಗುಣ ಕೆಟ್ಟಿರಬಾರ್ದು. ತನ್ನ ಮಕ್ಕಳಿಗೆ 1000 ರೂಪಾಯಿದು ಅಂಗಿ ತರೋದು, ತನ್ನ ಅಣ್ಣನ ಮಕ್ಕಳಿಗೆ, ತಮ್ಮನ ಮಕ್ಕಳಿಗೆ 200 ರೂಪಾಯಿ ತರೋದು ಅಂದ್ರೆ ನೀ ಮನುಷ್ಯ ಅಲ್ಲೋ ಯಪ್ಪ, ನೀ ಮನುಷ್ಯ ಅಲ್ಲ. ನಿನ್ನ ಹೆಂಡತಿಗೆ 1000 ರೂಪಾಯಿದು 5000 ತರೋದು, ತಮ್ಮನ ಹೆಂಡತಿಗೆ ಸುಮ್ಮ ಒಂದು ಪಾಸೆ ಚಾರ್ಸದು ತಂದ್ರೆ ಅಲ್ಲ, ಅದಲ್ಲ. ಬ್ಯಾರೆ ಆಗುವಾಗ ಎಲ್ಲ ಬ್ಯಾರೆ ಮಾಡ್ಕೊಂಡು ಅವ ತಮ್ಮ ಅಂದಂತ, ಇಲ್ಲೇನ ಮತ್ತೆ 4 ಮಂದಿನ ಹಿರಿಯರನ್ನ ಕೂಡಿಸೋಣ. ಯಾ ಹಿರಿಯರನ್ನ ಬೇಡ, ಊರ್ ಮಂದಿನ ನಾನಾ ಬ್ಯಾರಿ ಮಾಡೋದು ಬರ್ತನು. ಮತ್ತೆ ಇವ ದಗದನ ಅದನ್ನ ಮಾಡ್ತಿದ್ರಿ, ಇವ ಊರ್ ಮಂದಿನ ಬ್ಯಾರಿ ಮಾಡೋದು ದಗದ ಮಾಡ್ತಿದ್ದ. ನಾ ಬ್ಯಾರಿ ಮಾಡ್ತಾನು, ನೀ ಯಾಕೆ ಕಜ್ಜಿ ಮಾಡ್ತೋ, ನಾ ಎಲ್ಲ ಬರೋವರು ಮಾಡ್ತಾನು. ಈ ಏನೇನು ಮಾಡ್ತೀವಿ ಮಾಡಪ್ಪ ಅಂದಾಗ ಎಲ್ಲ ಬರೋವರು ಮಾಡಿದ. ಅವನು 3 ಸಾಮಗ್ರಿ ಒಂದೊಂದ ಇದ್ದು ಅಂತೀರಿ, ಅವು ಇದ್ರೆ 2 ಪಾಲ ಮಾಡಕ್ ಬರ್ತೈತೆ, ಒಂದೊಂದ ಇದ್ದು ಅವು. ಇವ ಮಳ್ಳಿದ್ದ ತಮ್ಮ ಒಂದಿಟ, ಅವು ಏನಂದ್ರೆ ಒಂದು ಹೊಲ್ದಾಗ ತೆಂಗಿನ ಗಿಡ ಇತ್ತತ್ರಿ, ಅದು ಒಂದೇ ಇತ್ತು. ಮನ್ಯಾಗ ಒಂದು ಎಮ್ಮೆ ಇತ್ರಿ, ಅದು ಒಂದೇ ಇತ್ತು. ಆ ನಂತರ ಎಲ್ಲ ತರ ಬರೋಬರಿ ಇದ್ದು. ಒಂದು ಕಾಂಬಳಿ ಒಂದೇ ಇತ್ತು, ಯಾಕಂದ್ರೆ ಕಾರ್ಯಪ್ರಸ್ತಾವ ಮುಹೂರ್ತದಾಗ ಹಾಸಾಕಂತೇಳಿ ಒಂದು ಮನಿಗೆ ಒಂದು ಕಾಂಬಳಿ ಇಟ್ಟಿರ್ತಾರೆ, ಕಾಂಬಳಿ ಒಂದೇ ಇತ್ತು. ಏನ ಇವು ಒಂದೊಂದಲ್ಲ, ಇವತ್ತನ್ನ ಹೆಂಗ್ ಪಾಲ ಮಾಡ್ತಂದ, ನಾ ಎಲ್ಲ ಮಾಡ್ತಾನೋ ತಮ್ಮ, ನೀ ಯಾಕೆ ಕಾಜಿ ಮಾಡ್ತಿ, ನಾ ಎಲ್ಲ ಮಾಡ್ತಾನಲ್ಲ ತಿಳಂದ ಏನ್ ಪಾಲ ಮಾಡಿದ ಅಂದ್ರೆ, ತಮ್ಮ ಇದು ಎಮ್ಮೆ ಐತಲ್ಲ, ಎಮ್ಮೆ ಏನ್ ಮಾಡಂದ್ರ ನಟ್ಟ ನಡಬರ್ಕ ಗೆರಿ ಹೊಡೆದ, ಅದ್ರ ಹೊಂಕಳತೆ. ಅವ್ ಹೇಳ್ದ ತಮ್ಮಗ, ತಮ್ಮ ಇದು ನಿಂದು ಮುಂದಿಂದ ಭಾಗ, ಇದು ಹಿಂದಿಂದ ಭಾಗ ನಂದು. ಅಂದ್ರೆ ಇವ್ ಗಾವಂಗೆ ಹಿಡ್ಕೊಳವ್ರೆ, ಅದು ಮೇವು ಹಾಕಿ ಸಾಯ್ಬೇಕ, ಅಟ್ಟು ಬೇರಿಕವ. ಮತ್ತೆ ಕಂಬಳಿ ಹೆಂಗ್ ಮಾಡ್ತೇನ, ಕಂಬಳಿ ಏನ್ ಅದೇನು ಪಾಲ, ಚಂಚನಕ ನಿನ್ನ ಮನ್ಯಾಗ, ಬೆಳತನಕ ನನ್ನ ಮನ್ಯಾಗ. ಏನ್ ಚಂಚನಕ ಹೊತ್ಕೊಂಡ್ ಮಕ್ಕೋಬೇಕ, ಅವ್ ಮುಂಜಾನೆ 6ರಿಂದ ಸಂಜೆ 6 ತಕ ನಿನ್ನ ಮನ್ಯಾಗ, ಸಂಜೆ 6ರಿಂದ ಮುಂಜಾನೆ 6 ತಕ ನನ್ನ ಮನ್ಯಾಗ ಅಂತ. ಅದು ಪಾಪ ಹ್ಞೂ ಅಂತ್ರಿ ತಮ್ಮ. ಮತ್ತ ತೆಂಗಿನ ಗಿಡ ಒಂದ್ ಐತಲ್ಲ, ಅದೇನ್ ದೊಡ್ಡದು ತೆಂಗಿನ ಗಿಡ, ಎಷ್ಟು ಫೂಟ್ ಅದ, 100 ಫೂಟ್ ಅದ, 50 ಫೂಟಕ್ಕೊಂದು ತಗಡು ಬಡದ್ರು. ತಮ್ಮ ತಳಗಿಂದ ನಿಂದು, ಮ್ಯಾಗಿಂದ ನಂದು. ಹ್ಞೂ ಅಂದ್ರಿ. ಒಂದ್ ದಿವಸ ತಮ್ಮನ ಹೆಂಡತಿ ಅವ್ವ ಅಪ್ಪ ಬಂದಿದ್ದು ಮಣಿಗೆ ಬಂದಿದ್ದು, ಚಾಕ ಹಾಲು ಬೇಕಾಗಿದ್ದು. ಅಲ್ಲೇ ಒಂದ ಮನ್ಯಾಗ ರೂಮ್ಗಳು, ಅಲ್ಲಿ ಅವ್ರಿದ್ರು ಇಲ್ಲಿ ಇವರಿದ್ರು. ನಮ್ಮವ್ವ ಅಪ್ಪ ಬಂದಾರ, ಅಕ್ಕ ಇಲ್ಲೇ ಅದಾಳ, ಒಂದ್ ದಿವಸ ಹಾಲು ತರ್ಬೇಕತ್ ಇಕ್ಕಿ ಹಾದಳ್ರಿ. ಯಾಕ ಒಂದ್ ದಿವಸ ಹಾಲು ಕೊಡಯ್ಯವ. ಎಲ್ಲಿ ಹಾಲು, ನಮ್ಗ ಹಾಲಿಲ್ಲ. ದಿವಸ 4 ಲೀಟರ್ ಹಿಡ್ತಿತ್ರಿ ಅದು. ಮೇವು ಇವ್ರ ತಂದು ಹಾಕ್ತಾರ ಅದಕ್ಕ, ಯಾಕ ಮುಂದಿನ ಬಾಗಿ ಇವ್ರದಲ್ಲ, ಮೇವು ಇವರ ತಂದು ಹಾಕ್ತಾರ. ಒಂದು ಸಿಂಗಲ್ ಹಾಲು ಕೊಡ್ಲಿಲ್ಲ. ಹಾಲು ಕೊಡ್ಲಾರಕ್ಕ ಅವ್ರು ಸಣ್ಣವನ್ ಹೆಂಡತಿ ಬಂದು ಜಗಳ ತೆಗೆದ್ಲು ಗಂಡಗೆ, ನಿನಗೆ ಬುದ್ಧರ ಐತೆ ಇಲ್ಲೋ, ಹಿಂಗ ಪಾಲ ಮಾಡು. ಭಾಳ ಬೆರಿಕ್ರಿ ಹೆಣ್ಮಕ್ಳು, ಹಿಂಗ ಪಾಲ ಮಾಡ್ಕೊಂಡದಿನ್. ಇಲ್ಲೇ ಅವ್ರಲ್ರ ಮತ್ತೆ ನಮ್ಮ ಕಡೆದು ಮಂದಿ ಹೇಳ್ರಿ, ಇಲ್ಲ ಹಿಂಗ ಪಾಲ ಮಾಡ್ಕೊಂಡದ್ ಬೇಯಕತನ. ಗಂಡ ಏನು ಮಾಡ್ಬೇಕಿನ್ನ ಅಂತೇಳಿ ಹಿಂಗ ಬಂದ್ರೆ ಮಠಕ್ಕೆ ಬಂದು ಕುಂತಿದ್ದ. ಅಪ್ಪಗಳು ಕುಂತಿದ್ರು. ಯಾಕೋ ಮೂತಿ ಯಾಕೆ ಸಾನ್ ಮಾಡ್ಕೊಂಡು ಕೂತದ ಅಂದ್ರು ಅವರು. ಇಲ್ರಿಯಪ್ಪ, ನಮ್ಮ ಅಣ್ಣ ಹಿಂಗೆ ಮಾಡ್ಯಾನ, ಹಿಂಗಿಂಗೆ ಪಾಲ ಮಾಡ್ಯಾನ, ದೊಡ್ಡ ಸಮಸ್ಯೆ ಆಗೈತ್ರಿಯಪ್ಪ. ಏನು ಎಮ್ಮಿದ್ ಹಿಂಗೆ ಪಾಲ ಮಾಡ್ಯಾನ್ರಿ, ಬಾಯ್ಲಂಗಾರ ನಿನಗೊಂದು ಮಾತು ಹೇಳ್ತಾನೆ ಅಂತೇಳಿ ಅಪ್ಪಗಳು ಬಂದು ಒಳಗೆ ಕರೆದು ಮಾತು ಹೇಳಿದ್ರು. ಹೋಗ್ ನಾ ಹೇಳ್ದಂಗೆ ಮಾಡಿ ಅಂದ ಕೂಡಲೇ ಹಾದ್ರಿ ಮಣಿಗೆ. ಆಕಿ ದಿವಸ 6 ಗಂಟೆಗೆ ಹಿಂಡಾಕ್ ಬರ್ತಿದ್ದಳಿ, ದೊಡ್ಡ ಗಡಿಗೆ ತಗೊಂಡು. ಆಕಿ 6 ಗಂಟೆಗೆ ಗಡಿಗೆ ತಗೊಂಡು ಹಿಂಡಾಕ ಬಂದ್ಲು. ಇವ್ ಬಡಿಗೆ ತಗೊಂಡು ಬಂದ. ಬಡಿಗೆ ತಗೊಂಡು ಮೋತಿ ಮುಂದೆ ಇವ್ ಬಂದು ಕೂತ. ಆಕಿ ಹಿಂಗ ಕೈ ಹಾಕ ಕೊಡದ ಮೋತಿಗೆ ಎಮ್ಮಿಗೆ ಸೊಡಲ್ಲಂತ ಹೊಡೆದ್ರಿ. ನಿಮ್ಗೆ ಹೇಳ್ತಾನೆ, ಮೋತಿಗೆ ಹೊಡೆಗೆ ಹೊಡೆದು ಲಾಡ್ ಅಂತ ಒದ್ದ ಬಿಡ್ತದು. ಗಡಿಗೆ ಆಕಿನೂ ಕೂಡೇ ಹೋಗಿ ಎಲ್ಲೋ ಬಿದ್ರು, ಅಳ್ಳಾಕತ್ತಿಳಾಕಿ. ಆಕಿ ಗಂಡ ಬಂದ, ಯಾಕೆ ಕಳ್ತಿ, ಏನ್ರಿ ನಿಮ್ ತಮ್ಮ ಹೆಂಗ್ ಮಾಡಕತ್ತಾನ, ಎಮ್ಮಿ ಬಡಿಯಾಕತ್ತಾನ. ಅವ್ ಸಿಟ್ಟಿಲಿ ಬಂದು, ಯಾಕೋ ಬುದ್ಧಿ ರೈತಲ್ಲಿ ನನಗೆ ಯಾಕೆ ಬಡಿತಾನ. ಇಲ್ರಿ, ನಮ್ದು ಮುಂದಿನ ಭಾಗತ್ತೆ ನಾವು ಬಡಿತೀವು, ನಾವು ಹಿಂದೇನು ಬಡದಿಲ್ಲ, ಮುಂದಿನ ಭಾಗ ಬಡಿತೀವು. ಅವ ಅಂದ, ಹೆಂಡತಿಗಳ್ದ, ಇನ್ನಟ್ಟು ಬಿಟ್ಟರ ಹಿಂಡಕೆತ್ತ ಹೋಗ್. ಆಕಿ ಹ್ಞೂ ಅಂತ ಮತ್ತೆ ಹಾದಡ್ರೆ 1 ತಾಸು ಬಿಟ್ಟು ಆಕಿ ಗಡಿಗೆ ತೊಗೊಂಡು ಬಂದ್ಲು, ಇವ್ ಬಡಿಗೆ ತೊಗೊಂಡು ಬಂದ. ಇವ ಅವ ಅಂದ, ಇನ್ ಹೆಂಗೋ ಅಂದವ್, ಹಿಂಗರಿ ನಮ್ಮದಿನ ಒಟ್ಟ ನಾವು ಮುಂದಟ್ಟ ಅಲ್ಲೋ. ಮತ್ತೆ ಆಕಿ ಹೋಗಿರ್ತಾಳ, ಆಗ ಬಡಿಲ್ಲ, ನಮ್ಗೆ ಬೇಕಾದಂಗೆ ಮಾಡವ್ರಿ ನಾವು. ನೀವು ಹೇಳಿದಾಗ, ನೀವು ಹೇಳ್ದಲ್ಲೇ ಯಾಕೆ ನಾವು ಬಡಿಯಾಕ ಹೋಗೋಣ. ಮುಂದಿನ ಭಾಗ ನಮ್ಮದತ್ರ, ಯಾವಾಗ ಬೇಕಾದಾಗ ಎಲ್ಲಿ ಬೇಕಾದಲ್ಲಿ ನಾವು ಬಡಿಯವ್ರು. ಅವ ಅಂದ, ಹಂಗೇನ್ ಬ್ಯಾಡ್ತಮ್ಮ, ಹಾಲನ ಪಾಲ ಮಾಡ್ಕೊಂಡಾಳ ಅಂದವ.
ನೀ ದಿವಸ ಹೇಳ್ತಿ ಬಡಿಯಾವ ಅಂದ್ರೆ ಮತ್ತೆ ಹಿಂಡ ಕೊಡಂಗಿಲ್ಲ, ಎಮ್ಮೆ ಬಾದಾಕತಿ. ತಮ್ಮ ನಿನಗ 2 ಲೀಟರ್ ಹಾಲ, ನನಗೆ 2 ಲೀಟರ್ ಹಾಲ, ಹಿಂಗ ಬಾ ದಾರಿಗಂದವ. ಮತ್ತ ಮರು ದಿವ್ಸ ಬಂದು ಮಠದಾಗ ಹಿಂಗ ಕಂಬಕ್ ಕೂತಿದ್ದ. ಯಾಕೋ ಸುದ್ದ ಆಗಿಲ್ಲ, ಮೋತಿ ಸಾಂದ ಮಾಡ್ಕೊಂಡು ಕೂತಿಯಲ್ಲೋ. ಇಲ್ರಿ ಅಪ್ಪ, ಎಮ್ಮಿದು ಸುದ್ದ ಆಗೈತಿ, ಕಂಬಳಿದೊಂದು ಸಮಸ್ಯೆ ಆಗೈತ್ರಿ ಅಂದವ. ಕಂಬಳಿದ್ ಏನಾಗ್ಯದೋ ಹಿಂಗಿಂಗ ಆಗ್ಯದ್ರಿ, ಬಾಯ್ಲಂಗಾರ ಹೇಳ್ತಾನತ್ತ. ಮತ್ತ ಕಿವ್ಯಾಗ ಒಂದು ಮಾತು ಮಂತ್ರ ಹೇಳಿದ್ರು. ಹಾದ್ರಿ ಮನಿಗೆ ಹೋಗಿ ಏನ್ ಮಾಡಿದ ಅಂತಂದ್ರ, ಕಂಬಳಿ ಇವನ ತಕ್ಕಿರ್ತತಿಲ್ಲ, ಅಲ್ಲೊಂದು ಗೂಟ ಮಾಡಿದ್ರು ಅವ್ರು. 6 ಗಂಟೆಗೆ ತಂದ ಅಲ್ಲಿ ಹಾಕಿ ಬಿಡುದು. ಇವ್ ಏನ್ ಮಾಡಿದಾರ, ಸಂಜೆ 6ಕ್ಕೆ ಆ ಕಂಬಳಿ ನೀರಾಗ ತೋಷ ತಂದ ಅಲ್ಲಿ ಒಣಾಕಿ ಬಿಟ್ಟ. ಮತ್ತ ಬೆಳತನಕ ನೀರು ಸೋರುದಲ್ರಿ ಅದು. ಸಂಜೆ 6ಕ್ಕೆ ಕಂಬಳಿ ತೋಷ ಅಲ್ಲಿ ತಂದು ಹಾಕಿದ. ಇವ್ರು ಹೊತ್ಕೋಬೇಕಂತ ತಗೊಳಕ್ ಬಂದ್ರೆ ನೀರು ಬಸಿತಿತ್ತ ಅದ. ಅವ ಅಂದ, ಯಾಕೋ ಹಿಂಗ್ಯಾಕ್ ಮಾಡಿಯೋ, ನಮ್ಮ ಪಾಳ್ಯದಾಗ ನಾವು ತೋಷದಿವ್ರ ಅಂದಿವ. ನಮ್ಮ ಪಾಳ್ಯದಾಗ ನಾವು ತೋಷಿವು. ಅವ 1 ದಿವ್ಸ ನೋಡಿದ, 2 ದಿವ್ಸ ನೋಡಿದ, 3 ದಿವ್ಸ ನೋಡಿದ. ದಿವಸ ಅದ 6 ಗಂಟೆಗೆ ತೋಷ ಇರ್ತಿತ್ರಿ. ಅವ ಅಣ್ಣ ಅಂದ, ಇದು ಹಿಂಗಾದ್ರೆ ಬಗೆಹರಿದಿಲ್ಲ ತಮ್ಮ, ನೀ 2 ದಿವ್ಸ ಹೊತ್ತುಗ, ನಾ 2 ದಿವ್ಸ ಹೊತ್ತಗೋದ್ರು. 1 ದಿವ್ಸ ನಿಮ್ಮ ಮನ್ಯಾಗ, 1 ದಿವ್ಸ ನಾವು ಹೊತ್ಕೋತೀವಿ, ಹಿಂಗ ಬಾ ದಾರಿಗೆ ಅಂದವ. ಬರೋಬರಿ ಆಯ್ತರ. ಮತ್ತ ಅಪ್ಪಗೊಳತಕ್ಕ ಮಠದಾಗ ಬಂದು ಕೂತಿದ್ದ. ಕಂಬಳಿದು ಸುದ್ದಾಗಿತ್ತು, ಎಮ್ಮಿದು ಸುದ್ದಾಗಿತ್ತು. ಮೋತಿ ಸಾಂದ ಮಾಡಿದ್ದು. ಮತ್ತ ಅಪ್ಪಗಳಂದ್ರು, ಯಾಕೋ ದಿವಸ ಹಿಂಗ ಮಾಡ್ತೀಯಲ್ಲ, ಏನಾಗ್ಯದ ಅಂದ್ಕೂಲೆ. ಇಲ್ರಿ ಅಪ್ಪ, ಕಂಬಳಿ ಮತ್ತದು ಇದು ಸುದ್ದಾಗ್ಯದ, ತೆಂಗಿನ ಗಿಡದೊಂದು ತೊಂದರೆ ಆಗ್ಯದ ರೀ ಅಪ್ಪ. ಅವ ಅಂದ, ಅದೇನಾಗ್ಯದೋ, ಹೆಂಗ ಪಾಲ ಮಾಡ್ಯಾನ, ಹಿಂಗಿಂಗ್ ಪಾಲ ಮಾಡ್ಯಾನ್ರಿ ಅಪ್ಪ. ಬಾಯ್ಲಂಗಾರ ಒಂದು ಮಂತ್ರ ಹೇಳ್ತಾನೆ. ಮಾತು ಕರೆದ್ರು, ಕಿವ್ಯಾಗ ಮಾತು ಹೇಳಿದ್ರು, ಹೋಗಂದ್ರು. ಹೋದ್ರಿ ಅವರು ತಿಂಗಳಿಗೊಮ್ಮೆ ಕಾಯಿ ಹರಿತಿದ್ರಿ. ಅವ ಅಣ್ಣ ಹತ್ತಿ ತಿಂಗಳ 100 ಕಾಯಿ 200 ಕಾಯಿ ಹಾಕಿದ್ದು. 1 ದಿವ್ಸ ಕಾಯಿ ಹರಿಯಾಕ ಮ್ಯಾಲ ಹತ್ತಿದ್ರೆ, ಪೂರ ಮ್ಯಾಲ ಹತ್ತಿ ಕಾಯಿ ಹರಿಯಾಕ ಹತ್ತಾನ ಅನ್ಕೊಡ್ದ. ಇವ್ ದೊಡ್ಡ ಒಂದು ಕೊಡ್ಲಿ ತಗೊಂಡು ಕಾಡ್ ಗಿಡನ ಕಡಿಯಾಕತ್ತಿದ್ದ. ಅವ್ ಮ್ಯಾಲ ಕೂತಾವಂದ, ಯಾಕೆ ಕಡಿತೀವೋ ಅಂದವ. ತೆಳಗಿಂದ ನಮ್ದತ್ತರ, ನಾವೇನ್ ಬೇಕಾದ್ ಮಾಡ್ತೀವೋ, ನಾವೇನು ಮ್ಯಾಗಿಂದ ನಿಮ್ದೇನು ಕಡಿಯಾಕತ್ತಿಲ್ಲ, ಕೆಳಗಿಂದ ಕಡಿಯಾಕತ್ತಿದ್ವು. ಕಡ್ದು ನಾನು ಕೆಳಗೆ ಕೆಡಿವಿ ಕೊಂದಿ ಮರ ನಿಂದ್ರತ್ತ, ಅಲ್ಲಿಂತ್ರ ಸರ್ರ ಅಂತ ತಿಳಿದು ಪಾಪ ದೂರ ನಿತ್ತು. ಅವ ಸುಮ್ಮನಿತ್ತು. ಮತ್ತ ಕಡಿಲಿಲ್ಲ. ಈಗ ಯಾಕೋ ಮತ್ತೆ ಈಗ ಕಡಿಲ. ನಮಗೆ ಯಾವಾಗ ಮನ್ಸಿಗೆ ಬರ್ತೈತೆ ಅವಾಗ ಕಡಿತೀವ್ರಿ. ಅವ್ರ ಅಣ್ಣ ನನ್ನ ಮ್ಯಾಲ ಹತ್ತಾನ ಕಡಿಯವನ್ನಿ, ನಮಗೆ ಬೇಕಾದಾಗ ನಾವು ಕಡಿಯವ್ರದನ್ನ ಗಿಡ. ಅವ ಅಂದ, ಇನ್ನ ಮ್ಯಾಲ ಹಾದಕೂಲೆ ಹಿಂಗ ಮೇಡವ, ತಮ್ಮ ನಿನಗ 50 ತೆಂಗಿನಕಾಯಿ, ನನಗ 50 ತೆಂಗಿನಕಾಯಿ, ಹಿಂಗ ಬಂದ ಆರಿಗಂದ. ಗುರುಗಳ ಮಾತು ನಮ್ಮ ಬದುಕಿಗೆ ಬೆಳಕು ಕೊಡ್ತಾವ್ರಿ ಅವ್ವ. ಬರೇ ಗುರುಗಳು ಸೊನ್ನೆ ಮಾಡಿದ್ರೆ, ಆ ಸೊನ್ನೆ ಮ್ಯಾಗ ತಿಳ್ಕೊಂಡ್ರು ನಮ್ಮ ಬದುಕಿಗೆ ಬೆಳಕಾಗ್ತದ. ಅಕ್ಕ ಮಹಾದೇವಿಗೆ ಅವ್ರು ಹೇಳಿದ್ರು, ಹೋಗು. ಏನಂತಂದ್ರ, ಅಲ್ಲಿ ಹೋಗಿ ಹಿಂಗ ಮಾಡಂತಂದಾಗ ಅವ್ರ ಅವ್ವ ಅಪ್ಪನ ಬಿಡಿಸಿ ಕಳಿಸಿದಳು. ತೊಡೆ ದಿವ್ಸ ಅಲ್ಲಿದ್ದ ಅವಂಗ ಕಂಡೀಷನ್ ಹಾಕಿದಳು. ಆ ಕಂಡೀಷನ್ ಮುರಿದು ಇನ್ನೇನು ಅಕ್ಕ ಮಹಾದೇವಿ ಹೊರಗೆ ಬರ್ತಿದ್ಲು. ಹೊರಗೆ ಬರುವಾಗ ಒಂದು ಮಾತಂತಾಳ, ಹೋಗು ನಿನಗೇನು ಬೇಕಾದ್ ಮಾಡ್ಕೊಂತ ಹೊರಗೆ ಬರುವಾಗ ಅವ್ನು ಶೀರೆ ಹಿಡಿದು ಎಳೆದ. ದಿಗಂಬರಿಯಾಗಿ ಹೊರಗೆ ಬಂದ್ಲು. ದಿಗಂಬರಿಯಾಗಿ ಹೊರಗೆ ಬರ್ಬಿಡ್ದ. ಅವ್ರವ್ ಓಡಿ ಬರ್ತಾಳ, ತಂಗಿ ಯಾಕೆ ಹಿಂಗಂತಂದಾಗ, ನಂಬುದು ನಿಂಬುದು ನಾ ತೀರ್ತೇವ, ನೀನಿಲ್ಲಿರು, ನನಗ ಅಪ್ಪ ಬಸವಣ್ಣ ಕರೆಯಾಕತ್ತಾನ. ನಾ ಕಲ್ಯಾಣಕ್ಕೆ ಹೋಗ್ಬೇಕು, ನನ್ನ ಜೀವನದ ಉದ್ಧಾರ ಮಾಡ್ಕೋಬೇಕು. ನಾನು ಗಂಡನಾಗಿ ಇಲ್ಲಿ ಮಜಾ ಮಾಡಕ್ಕೆ ಬಂದಿಲ್ಲ, ಆ ಭಗವಂತ ನನ್ನ ಒಲಿಸಿಕೊಳ್ಳಾಕ ಬಂದೀನಿ. ನನ್ನ ಬಸವಣ್ಣ ಕರೆಯಾಕತ್ತಾನ, ಕಲ್ಯಾಣ ಕೈ ಮಾಡಿ ಕರೆಯುತ್ತಿದೆ ಅಮ್ಮ. ನೋಡ್ಬೇಕು ತರಂಗಿನಿ ಒಳಗೆ ಅಕ್ಕ ಮಾತೆ ಮಾದೇವಿ ಅವ್ರು ಭಾಳ ಚಂದ ಬರ್ದಾರೆ. ತರಂಗಿನಿ ಅಂತ ಕಾದಂಬರಿ ಅದ ಅಕ್ಕ ಮಹಾದೇವಿ ಬಗ್ಗೆ, ಓದ್ಬೇಕು ನೀವೆಲ್ಲ. ಹೊರಗೆ ಬಂದು ನಿಂತು ನಾ ಹೊಕ್ಕನಂತಂದಾಗ ಅವ್ರವಂತಾಳ, ತಂಗಿ ನೀ ಈಟ ಇದ್ದಾಗಿಂದ ಹಿಡ್ಕೊಂಡು ಇಲ್ಲಿ ತನಕ ನಿನಗೆ ಟೈಮ್ ಟು ಟೈಮ್ ಊಟ ಮಾಡಿಸ್ತಿದ್ನಿ, ನಿನಗ ನೀರು ಕುಡಿಸ್ತಿದ್ನಿ, ನಿನಗೆ ನಾನು ಜೋಡಿರ್ತಿದ್ನಿ. ನೀ ಹಿಂಗ ಹೊಂಟಂದ್ರೆ ನಿನಗೆ ಯಾರು ಊಟ ಮಾಡಿಸ್ತಾರ, ಎಲ್ಲಿ ಊಟ ಮಾಡ್ತಿ, ಎಲ್ಲಿ ಮಕ್ಕೋತಿ, ನಿನ್ ಜೋಡಿ ಇರ್ತಾರ, ಎಲ್ಲಿ ಏನಿರ್ತಾರ, ಹೆಂಗ ಮಾಡ್ತಿ ಅಂತಂದಾಗ ಅಕ್ಕ ಮಾದಿ ಒಂದು ಮಾತು ಹೇಳ್ತಾಳ ಅವ್ಗ, ಯವ್ವ ನನಗೆ ಊಟಕ್ಕೆ ಕೇಳ್ತೀಯಲ್ಲ, ಹಸಿವಾದಡೆ ಭಿಕ್ಷಾನ್ನಗಳುಂಟು. ಏನ್ ದೊಡ್ಡದ ಹಸು ಆತಂದ್ರೆ 4 ಮಣಿ ಬೇಡ್ಕೊಂತೀನಿ, ತಿಂತೀನಿ. ಹಸಿವಾದೊಡೆ ಭಿಕ್ಷಾ ಅನ್ನಗಳುಂಟು, ತೃಷಯಾದೊಡೆ ಕೆರೆ ಹಳ್ಳ ಬಾವಿಗಳುಂಟು. ಶಯನಕ್ಕೆ ಹಾಳು ದೇಗುಲಗಳುಂಟು. ನನ್ನ ಜೊತೆ ಯಾರಿಲ್ಲಂದಲ್ಲ, ಎಣ್ಣಾತ್ಮ ಸಂಗಾತಕ್ಕೆ ಚೆನ್ನ ಮಲ್ಲಿಕಾರ್ಜುನನುಂಟು. ಅದರಲ್ಲ ಯವ್ವ, ಅಕ್ಕಿ ಮಾತ ಆಧ್ಯಾತ್ಮದ ಮಾತ, ಅಲೌಕಿಕದ ಮಾತ, ಸತ್ಯದ ಪಯಣದ ಮಾತು, ನಮ್ಮ ಸಂಸಾರದ ಮಾತು. ಎಲ್ಲಿ ಹೊಂದಾಣಿಕೆ ಆಗ್ಬೇಕು ಅಕ್ಕಿಗೆ ನಮಗ? ಹೋಗುವಾಗ ಯಾರ ಮಣಿ ಮುಂದೋ ಹೋಗುವಾಗ ಪರಮಾತ್ಮ ಬಹಳ ಕಷ್ಟ ಕೊಟ್ಟಾಗ ದೇವ್ರಿಗೆ ಅಂದ್ಲಂತ ಮಹಾದೇವಿ, ಅಕ್ಕ ಮಹಾದೇವಿ, ನೀ ಎಷ್ಟು ಕಷ್ಟ ಕೊಡ್ತಿ ಕೊಡು, ಇನ್ನ ಇದಕ್ಕಿಂತ ಹೆಚ್ಚು ಕೊಡು ನನಗ. ಬೇಡ್ಕೋತಾಳ ಅಕ್ಕ ಮಹಾದೇವಿ. ಏನ್ ಬೇಡ್ತಾಳಂದ್ರ ನೋಡ್ರಿ, ಭಗವಂತ ಕೇಳಿರ್ಬೇಕು, ಅಕ್ಕ ಮಹಾದೇವಿ ನಿನಗೇನ್ ಬೇಕು ಬೇಡು ಅಂತ ಕೇಳಿದಾಗ ಅಕ್ಕ ಮಹಾದೇವಿ ಪರಮಾತ್ಮನನ್ನು ಕೇಳ್ತಾಳ. ಏನ್ ಕೇಳ್ತಾಳಂತಂದ್ರ, ಮನೆ ಮನೆ ತಪ್ಪದೆ ಕೈವಡ್ಡಿ ಬೇಡುವಂತೆ ಮಾಡಯ್ಯ.
ನಾವು ಯಾರು ಬೇಡ್ತೀವನ್ರಿ ಹಿಂಗೆ ದೇವ್ರ ತೆಕ್ಕ ಹೋಗಿ ನಮಗೆ ಬಂಗಾರ ಕೊಡೋಯಪ್ಪ, ಬೆಳ್ಳಿ ಕೊಡೋಯಪ್ಪ, ಹೊಲ ಕೊಡು, ಮನಿ ಕೊಡು, ಕಾರ್ ಕೊಡು, ಇದನ್ನೆಲ್ಲ ನಾವು ಲಿಸ್ಟ್ ಹೇಳ್ತೀವಿ ಪರಮಾತ್ಮನ ಮುಂದೆ. ಆದ್ರೆ ಅಕ್ಕ ಮಹಾದೇವಿ ಬೇಡೋದು ಎಂಥದ್ದು ನೋಡ್ರಿ, ಏನಂತಂದ್ರ ಮನೆ ಮನೆ ಕೈವಡ್ಡಿ ಬೇಡುವಂತೆ ಮಾಡಯ್ಯ, ನನಗೆ ಭಿಕ್ಷಾ ಬೇಡಿಕೊಳ್ಳುವಂಗ ಮಾಡೋ ತಂದೆ, ಒಂದು ಮನೆ ಮುಂದೆ ಹೋಗಿ ಒಂದು ರೊಟ್ಟಿ ಸಲುವಾಗಿ ಕೈವಡ್ಡಿ ನಿಲ್ಲುವಂಗ ಮಾಡಪ್ಪ, ನನಗ ಮನೆ ಮನೆ ತಪ್ಪದೆ ಕೈವಡ್ಡಿ ಬೇಡುವಂತೆ ಮಾಡಯ್ಯ. ಒಂದು ವೇಳೆ ನಾ ಯಾರ ಮನೆ ಮುಂದೆ ಹೋಗಿ ನಿಂತಿರ್ತೇನಲ್ಲ, ಆ ಹೆಣ್ಣು ಮಗಳು ದಯೆಯಿಂದ ಕರುಣೆಯಿಂದ ನನ್ನ ಸ್ಥಿತಿಯನ್ನು ನೋಡಿ ಒಂದು ರೊಟ್ಟಿ ನೀಡ್ಬೇಕಂತ ಬಂದ್ರ ಏನಂತಾಳ್ರಿ ಅಕ್ಕ ಮಹಾದೇವಿ, ಮನೆ ಮನೆ ಕೈವಡ್ಡಿ ಬೇಡುವಂತೆ ಮಾಡಯ್ಯ, ಬೇಡಿದೊಡೆ ಇಕ್ಕದಂತೆ ಮಾಡು. ನಾವು ಅವ್ರ ಮನೆ ಮುಂದೆ ಒಂದು ತಾಸು ನಿಂತರು ನಮಗೆ ನೀಡಬಾರ್ದು, ಅವ್ರು ಹಂಗೆ ಮಾಡಿದೆವ್ರ ಮತ್ತ ನೋಡ್ರಿ ಎಂಥ ವೈರಾಗ್ಯದ ಪರಾಕಾಷ್ಠೆ. ನಾವೊಂದು ತಾಸು ನಿಂತರು ಅವ್ರು ನನಗೆ ಒಟ್ಟು ಒಂದು ರೊಟ್ಟಿ ಕೊಟ್ಟಿರಬಾರ್ದು, ಹಂಗೆ ಮಾಡು. ಬೇಡಿದೊಡೆ ಇಕ್ಕದಂತೆ ಮಾಡಯ್ಯ. ಒಂದು ವೇಳೆ ಇಕ್ಕಿದೊಡೆ, ಯಾರೋ ಒಬ್ಬ ಹೆಣ್ಣು ಮಗಳು ನನ್ನ ಪರಿಸ್ಥಿತಿಯನ್ನು ನೋಡಿ ಕರುಣಾವಂತ ಹೃದಯದ ಹೆಣ್ಣು ಮಗಳು ಒಂದು ರೊಟ್ಟಿ ತಂದು ನೀಡಿದ ಅಂದ್ರ ಅದು ನೆಲಕ್ಕೆ ಬೀಳುವಂತೆ ಮಾಡಯ್ಯ. ನನ್ನ ತಟ್ಟಾಗ ಬೀಳಬಾರ್ದು, ನನ್ನ ತಾಟ್ನಾಗ ಬೀಳಬಾರ್ದು, ಅದು ಕೆಸರ ಇರಬೇಕು, ರೊಜ್ಜಿರ್ಬೇಕು, ಅದು ಕೆಳಗೆ ಬೀಳುವಂಗ ಮಾಡಯ್ಯ. ನೋಡ್ರಿ ಹೆಂಗ್ ಬಿಡ್ತಾಳೆ. ಒಂದು ವೇಳೆ ಕೆಳಗೆ ಬಿದ್ದದ ರೊಟ್ಟಿ ನನಗೆ ಹಸುವಾಗಿ ನಾ ಅದನ್ನು ತಗೊಂಡು ತಿನ್ಬೇಕಂತ ತಳಗ ಕೈ ಮಾಡಿ ಅದನ್ನು ತಗೋಬೇಕನ್ನುಗುಡ್ದ ನಾನೆತ್ತಿ ಕೊಂಬುವ ಮುನ್ನ ಸುಣಿಯೆತ್ತಿ ಕೊಂಬಂತೆ ಮಾಡ ಚನ್ನ ಮಲ್ಲಿಕಾರ್ಜುನ. ನನಗ ಹಸುವಾಗಿ ಆ ಒಂದು ತುಣುಕ ರೊಟ್ಟಿ ಎತ್ತಿ ನಾ ತಿನ್ಬೇಕಂತೇಳಿ ನಾ ತಗೋಬೇಕನ್ನುಗುಡ್ದ ನನಗಿಂತ ಮೊದಲು ನಾಯಿ ತಗೊಂಡು ಹೋಗಲಿ ಅದನ್ನ. ಎಂಥದ್ದು ನೋಡ್ರಿ, ಕಷ್ಟಗಳನ್ನು ಬೇಡ್ತಾಳೆ ಅಕ್ಕ ಮಹಾದೇವಿ. ಪಾಂಡವರ ಯುದ್ಧ ಮುಗಿದ ನಂತರ ಕುಂತಿಗೆ ಪರಮಾತ್ಮ ಕೇಳಿದಂತ, ಅಲ್ಲ ಧರ್ಮರಾಜ ಪಟ್ಟಾಭಿಷೇಕ ಆಯ್ತು, ಇನ್ನು ಆರಾಮಿರು, ನಾ ಹೊಕ್ಕನು, ನಿನಗೇನ್ ಬೇಕು ಬೇಡು ಅಂತಂದಾಗ ಕುಂತಿ ಕೇಳಿದ್ಲಂತ. ಏನು ಕೇಳಿದಂತಂದ್ರೆ, ನನಗೆ ಮೊದಲು ಹೆಂಗೆ ಕಷ್ಟಗಳಿದ್ವಲ್ಲ ಹಂಗೆ ಕಷ್ಟಗಳನ್ನು ಕೊಡು ಪರಮಾತ್ಮ. ಯಾಕವ ಇನ್ಕ ತಕ್ಕ ಕಷ್ಟವನ್ನು ಅನುಭವಿಸಿದ್ದು ಸಾಕಾಗಲಿಲ್ಲ ಯಾಕಂತಂದಾಗ, ಯಪ್ಪ ಸಿರಿತನ ಬತ್ತು ಅಂದ್ರೆ, ಸಂಪತ್ತು ಬತ್ತು ಅಂದ್ರೆ ನಿನ್ನ ವಿಸ್ಮೃತಿ ಆಗತ್ತದ, ನಿನ್ನ ನೆನಪು ಹಾರ್ತದ. ಈ ಅಧಿಕಾರದ ಮದದೊಳಗ ಸಂಪತ್ತಿನ ಮದದೊಳಗ ನಿನ್ನ ಮರತ್ನಿ ಅಂತಂದ್ರೆ ನಿನ್ನ ಮರೆವು ನನ್ನ ಸಾವು ಎರಡು ಒಂದ ಅಂದ್ಲಂತ ಕುಂತಿ. ಪರಮಾತ್ಮನನ್ನ ಮರೆತು ಬದುಕುವುದಂದ್ರೆ ಬದುಕಿದಂಗ ಅಲ್ಲದ ಸಾವ ಅದು. ಅಣ್ಣನವ್ರು ಅಂತಾರಲ್ಲ, ಏನು ನಡೆವ ಹೆಣ ನುಡಿವ ಹೆಣ. ದೇವ್ರ ನೆನೆದು ಅವು ಏನದಾವಲ್ಲ ಇಲ್ಲಿ ಅವ್ರ ಅಲ್ರೇ, ಮತ್ತು ನೀವೆಲ್ಲ ದೇವ್ರಿಗೆ ನೆನಿತೀರಿ, ಅವೆಲ್ಲ ನಡೆದಾಡುವ ಹೆಣ ಅಂತ ಅಪ್ಪ ಬಸವಣ್ಣವ್ರಂತಾರೆ. ಹಂಗೆ ಜೀವನದೊಳಗೆ ಕಷ್ಟಗಳು ಬರ್ತಾವ್ರಿ ಅವ. ಯಾರಿಗೆ ಜಗತ್ತಿನೊಳಗೆ ಕಷ್ಟ ಬಂದಿಲ್ಲ? ಕಷ್ಟಗಳನ್ನು ಸಂತೈಸುವ ಬುದ್ಧಿಯನ್ನು ಕೊಡುವಂಥ ಪರಮಾತ್ಮನಿಗೆ ನಾವು ನೀವೆಲ್ಲರೂ ಬೇಡೋಣ. ಬಹುತೇಕ ಸಮಯ ಆಗಿರೋದರಿಂದ